ಹಾಯ್ ಫ್ರೆಂಡ್ಸ್, ಹೇಗಿದ್ರಿ ಎಲ್ಲರೂ? ನಾನು ನಿಮ್ಮ ಯೋಗೇಶ್ ಹಾವೇರಿ. ಸುಲಭವಾಗಿ ಕಾರ್ ಡ್ರೈವಿಂಗ್ ಕಲಿಯಿರಿ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಹೊಸದಾಗಿ ಗಾಡಿ ಡ್ರೈವಿಂಗ್ನ ಕಲಿಯೋರಿಗೆ ಮೊದಲು ಕಾಡುವಂಥ ಸಮಸ್ಯೆನೇ ಈ ಭಯ ಅನ್ನೋದು. ರಸ್ತೆಯಲ್ಲಿ ಈ ರೀತಿಯಾಗಿ ಫಾಸ್ಟಾಗಿ ಓಡಾಡಿಸ್ತಿದಾರಲ್ವ, ಇವರೆಲ್ಲರೂ ನಿಮ್ಮ ಥರನೇ ಮುಂಚೆ ಭಯಪಟ್ಟೆ ಗಾಡಿನ ಕಲ್ತಿರ್ತಾರೆ. ಕಾರ್ ಓಡಿಸೋದನ್ನ ಕಲಿಬೇಕಂತ ತುಂಬ ಆಸೆಯೂ ಇರುತ್ತೆ. ಆದರೆ ನಾವು ಕಾರಲ್ಲಿ ಕುತ್ಕೊಂಡ ತಕ್ಷಣ ಕಾರ್ನ ನಾವು ಕಲಿಬೋದಾ, ಆಕ್ಸಿಡೆಂಟ್ ಆಗಿಬಿಡುತ್ತಾ ಅಥವಾ ಬೇರೆಯವ್ರಿಗೆ ತೊಂದರೆ ಆಗಿಬಿಡುತ್ತಾ ಅನ್ನೋ ಒಂದು ಭಯ ಕಾಡೋಕ್ಕೆ ಶುರು ಆಗಿಬಿಡುತ್ತೆ. ಹೊಸದಾಗಿ ಗಾಡಿ ಕಲಿಯೋರಿಗೆ ಅಂತಲೇ ಮಾಡಿರೋ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಸುಲಭವಾಗಿ ಕಾರ್ ಡ್ರೈವಿಂಗ್ ಕಲಿಯಿರಿ ಅಂತ ನಾನು 10 ಪಾರ್ಟ್ಗಳನ್ನಾಗಿ ಮಾಡ್ತೀನಿ. ಕಾರಿನ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ಪ್ರತಿಯೊಂದು ಭಾಗಗಳಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಕಾರ್ ಡ್ರೈವಿಂಗ್ ಕಲಿಬೇಕು ಅನ್ನೋ ಆಸೆಗೆ ನಾವು ಬಂದು ಡ್ರೈವಿಂಗ್ ಸೀಟಲ್ಲಿ ಕುತ್ಕೊಳ್ತೀವಿ. ಕುತ್ಕೊಂಡ ತಕ್ಷಣ ಕಾಲು ಮತ್ತು ಕೈ ನಡ್ಗೋದಕ್ಕೆ ಶುರುವಾಗುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಎಲ್ಲಿ ಯಾರಿಗೆ ಹೋಗಿ ಗುದ್ದು ಬಿಡ್ತೀನಿ ಅನ್ನೋ ಒಂದು ಭಯ ಶುರು ಆಗಿಬಿಡುತ್ತೆ. ಮೊದಲು ಈ ಭಯನ್ನೆಲ್ಲ ಪಕ್ಕಕ್ಕಿಡಿ. ಸ್ಟಾರ್ಟಿಂಗಲ್ಲಿ ನಾವು ಕಾರ್ ಕಲಿಬೇಕಂತ ಡಿಸೈಡ್ ಮಾಡಿರ್ತೀವಿ, ನಮ್ಮ ಹತ್ರ ಒಂದು ಗಾಡಿನೇ ಇರುತ್ತೆ. ಆದರೆ ರೇಗಾಡುವಂತಹ ತಾಳ್ಮೆ ಇಲ್ಲದಂತಹ ವ್ಯಕ್ತಿಗಳನ್ನ ಮಾತ್ರ ಕಾರ್ ಕಲಿಸೋಂಥ ಪಕ್ಕದಲ್ಲಿ ಕೂರಿಸ್ಕೋಬೇಡಿ. ಶಾಂತವಾಗಿ ನಮ್ಮ ತಪ್ಪುಗಳನ್ನ ತಿದ್ದುವಂಥ ವ್ಯಕ್ತಿಯನ್ನು ಪಕ್ಕದಲ್ಲಿ ಕೂರಿಸ್ಕೊಳ್ಳಿ. ಆಗ ಮಾತ್ರ ಡ್ರೈವಿಂಗನ್ನು ಪರ್ಫೆಕ್ಟಾಗಿ ಕಲಿಯೋದಕ್ಕೆ ಸಾಧ್ಯ. ನಮ್ಮ ಪಕ್ಕದಲ್ಲಿ ಕೂತ್ಕೊಂಡು ನಾವೇನಾದ್ರು ಸಣ್ಣ ಪುಟ್ಟ ತಪ್ಪು ಮಾಡಿದಾಗಲೂ ಜೋರಾಗಿ ರೇಗಾಡಿಬಿಟ್ರೆ ಆವಾಗ ನಮಗೆ ಕಾರ್ ಕಲಿಯುವಂಥ ಇಂಟ್ರೆಸ್ಟೇ ಹೋಗ್ಬಿಡುತ್ತೆ. ಮೊದಲನೇ ದಿನವೇ ಕಾರ್ ಕಲಿಯೋವಾಗ ಟ್ರಾಫಿಕ್ ಇಲ್ಲದೇ ಇರೋಂಥ ಜಾಗಗಳನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ಳಿ. ಈ ಮೇನ್ ರೋಡು ಇಂಥ ರಸ್ತೆಗಳನ್ನ ಬಿಟ್ಟುಬಿಡಿ. ನಾವು ಈಗ ಯಾರು ಇಲ್ಲದೇ ಇರೋಂಥ ಗ್ರೌಂಡ್ಗೆ ನಾವು ಗಾಡಿನ ಕಲಿಯೋದಕ್ಕೆ ಹೋದಾಗ ಅಲ್ಲಿ ಯಾರು ಇರೋದಿಲ್ಲ. ಖಾಲಿ ಜಾಗ ಇದ್ದಾಗ ನಮ್ಮ ಗಾಡಿನೂ ಡ್ಯಾಮೇಜ್ ಆಗೋದಿಲ್ಲ ಮತ್ತು ಯಾರಿಗೂ ಏನು ಸಮಸ್ಯೆ ಆಗೋದಿಲ್ಲ ಅನ್ನೋ ಒಂದು ಧೈರ್ಯ ನಮಗೆ ಬರುತ್ತೆ. ಆರಂಭದಲ್ಲಿ ನಾವು ಕಾರಿನ ಕ್ಲಚನ್ನು ಬಿಡುವಾಗ ಗಾಡಿ ಆಫ್ ಆಗೋದು ಮತ್ತು ಗೇರ್ ಚೇಂಜ್ ಮಾಡುವಾಗ ಜಡ್ಜ್ಮೆಂಟ್ ತಪ್ಪೋದು ಇದು ತುಂಬ ಕಾಮನ್ನು. ಇವತ್ತು ರಸ್ತೆಯಲ್ಲಿ ಇಷ್ಟು ಸ್ಪೀಡಾಗಿ ಮತ್ತು ಪರ್ಫೆಕ್ಟಾಗಿ ಓಡಿಸ್ತಾ ಇರೋರು ಪ್ರತಿಯೊಬ್ಬರು ಅವರು ಸ್ಟಾರ್ಟಿಂಗಲ್ಲಿ ಗಾಡಿನ ಕಲಿಬೇಕಾದ್ರೆ ಈ ತಪ್ಪುಗಳನ್ನ ಮಾಡಿರ್ತಾರೆ. ಮತ್ತು ಕಾರಿನ ಮುಂಭಾಗದಲ್ಲಿ ಹಿಂಭಾಗದಲ್ಲಿ ಅನ್ನೋ ಒಂದು ರೆಡ್ ಸ್ಟಿಕ್ಕರ್ನ ಅಂಟಿಸ್ಕೊಳ್ಳೋದು ಉತ್ತಮ. ಯಾಕಂದರೆ ಈಗ ಹಿಂದೆ ಮುಂದೆ ಇದ್ದವರು ಇವರಿನ್ನೂ ಗಾಡಿನ ಕಲಿತಾ ಇದ್ದಾರೆ ಅಂತ ಕಿರಿಕಿರಿ ಮಾಡಲ್ಲ ಮತ್ತು ಹಾರ್ನ್ ನೋಡಿಲ್ಲ, ಅವರೇ ಸೈಡಿಂದ ಹೋಗಿಬಿಡ್ತಾರೆ. ಭಯಪಟ್ಟರೆ ರಸ್ತೆಗಿಂತ ಮನಸ್ಸಲ್ಲೇ ಆಕ್ಸಿಡೆಂಟ್ ಮಾಡ್ಕೊಂಡ ಹಾಗೆ. ಧೈರ್ಯವಾಗಿ ಕಾರಿನ ಸೀಟ್ ಮೇಲೆ ಕೂತ್ಕೊಳ್ಳಿ, ಕಾರು ನಿಮ್ಮ ಕಂಟ್ರೋಲ್ಗೆ ಬಂದೇ ಬರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಕಾರಿನ ಬೇಸಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇದು ಕಾರಿನ ಕೀ ಮತ್ತು ಇದು ಕಾರಿನ ಕೀಯನ್ನು ಇನ್ಸರ್ಟ್ ಮಾಡೋದು. ಮೊದಲಿಗೆ ನಾವು ಬಂದು ಡ್ರೈವಿಂಗ್ ಸೀಟಲ್ಲಿ ಕೂತ್ಕೊಂಡಾಗ ಹೀಗಿರುತ್ತೆ. ನಾವು ಮೊದಲು ಕಾರಲ್ಲಿ ಕಂಫರ್ಟಬಲ್ ಆಗಿ ಕೂತ್ಕೋಬೇಕು. ಮೊದಲಿಗೆ ನಾವು ನಮ್ಮ ಡ್ರೈವಿಂಗ್ ಸೀಟನ್ನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಡ್ರೈವಿಂಗ್ ಸೀಟ್ನ ಹೈಟ್ ಡೌನ್ ಮಾಡೋದಕ್ಕೆ ನಮ್ಮ ಹೈಟ್ಗೆ ಅನುಗುಣವಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಇದು, ಮತ್ತು ಸೀಟ್ನ ಹಿಂದೆ ಮುಂದೆ ತಳ್ಳೋದಕ್ಕೆ. ಮತ್ತು ಇಲ್ಲಿ ಕೆಳಗಡೆ ಒಂದು ಲಿವರ್ ಇರುತ್ತೆ, ಇದನ್ನ ಮೇಲೆ ಎತ್ತಿ ಸೀಟ್ನ ಹಿಂದೆ ಮುಂದೆ ಎಳ್ಕೊಬೋದು. ಎಕ್ಸ್ಲೀಟ್ರ್ ಬ್ರೇಕು ಮತ್ತು ಕ್ಲಚ್ಗೆ ನಮ್ಮ ಕಾಲು ಸರಿಯಾಗಿ ತಲುಪೋ ಹಾಗೆ ಸೆಟ್ ಮಾಡ್ಕೋಬೇಕು ಸೀಟ್ನ. ಇದು ಕಾರಿನ ಸ್ಟೇರಿಂಗು. ನಮ್ಮ ಕಾರನ್ನು ಎಡಕ್ಕೆ ಮತ್ತು ಬಲಕ್ಕೆ ಚಲಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಇದನ್ನ ಎಡಕ್ಕೆ ತಿರುಗಿಸಿದ್ರೆ ನಮ್ಮ ಕಾರ್ ಎಡಕ್ಕೆ ಹೋಗುತ್ತೆ, ಇದನ್ನ ಬಲಕ್ಕೆ ತಿರುಗಿಸಿದ್ರೆ ನಮ್ಮ ಗಾಡಿ ಬಲಕ್ಕೆ ಹೋಗುತ್ತೆ. ಈ ಸ್ಟೇರಿಂಗನ್ನು ಕೂಡ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಇದನ್ನ ಹೈಟು ಮತ್ತು ಡೌನು. ಸ್ಟೇರಿಂಗ್ ಮತ್ತು ಸೀಟನ್ನು ನಮ್ಮ ಹೈಟ್ಗೆ ತಕ್ಕಂತೆ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಕಂಫರ್ಟೇಬಲ್ ಮುಖ್ಯ. ಮೊದಲು ನಾವು ಕರೆಕ್ಟಾಗಿ ನಮ್ಮ ಕಂಫರ್ಟೇಬಲ್ಗೆ ತಕ್ಕಂಗೆ ಸ್ಟೇರಿಂಗ್ ಮತ್ತು ಸೀಟ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ನಂತರ ಇದು ಹ್ಯಾಂಡ್ ಬ್ರೇಕು. ಗಾಡಿ ಮೂಮೆಂಟಲ್ಲಿದ್ದಾಗ ಏನೋ ನಾವು ಕಾರ್ನ ಈ ಬ್ರೇಕ್ನ ಪ್ರೆಸ್ ಮಾಡಿ ನಾವು ನಿಲ್ಲಿಸ್ತೀವಿ. ಆದರೆ ಗಾಡಿ ನಿಂತಾಗ ಅಕಸ್ಮಾತ್ ಡೌನ್ ಇದ್ದರೆ ಹಿಂದೆ ಮುಂದೆ ಹೋಗುತ್ತಲ್ವ, ಹಾಗಾಗಿ ಈ ಹ್ಯಾಂಡ್ ಬ್ರೇಕ್ ಗಾಡಿ ನಿಲ್ಲಿಸಿದಾಗ ಇದನ್ನ ನಾವು ಅಪ್ಲೈ ಮಾಡಿದರೆ ಗಾಡಿ ಹಿಂದೆ ಮುಂದೆ ಸರಿದಾಡಲ್ಲ. ನೆಕ್ಸ್ಟು ಇದು ಗೇರ್ ಅಂದರೆ ಈಗ ಸುಲಭವಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಕಾರಿನ ಸ್ಪೀಡ್ಗಳು. ಇದು 1ರಿಂದ 5 ಇದೆಯಲ್ಲ, ಇದು ಕಾರಿನ ಸ್ಪೀಡು. ಈ ಕಾರ್ ಸ್ಪೀಡು 220ವರೆಗೂ ಇದೆ ಅಂದ್ಕೊಳ್ಳಿ. ಅಂದರೆ ನಾವು 1ನೇ ಗೇರಲ್ಲಿ ಒಂದು ಮಿನಿಮಮ್ ಸ್ಪೀಡಿಂದ ನಮ್ಮ ಗಾಡಿ ಶುರುವಾಗುತ್ತೆ. ಗಾಡಿ ಸ್ಪೀಡ್ ಹಾಕ್ತಾ ಹೋದಂಗೆ ನಾವು 1ರಿಂದ 2, 2ರಿಂದ 3, 3ರಿಂದ 4, 4ರಿಂದ 5 ಈ ರೀತಿ ಗೇರ್ನ ಇನ್ಕ್ರೀಸ್ ಮಾಡ್ತಾ ಹೋಗೋದು. ಆಮೇಲೆ 6 ಅಂತ ಇದೆಯಲ್ಲ, ಇದು ರಿವರ್ಸ್. ಈಗ ರಿವರ್ಸಿಗೆ ಅಪ್ಲೈ ಮಾಡಿದಾಗ ನಮ್ಮ ಗಾಡಿ ಹಿಂದೆ ಹೋಗುತ್ತೆ.
ಈ ಸ್ಪೀಡ್ಗಳ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ವಿಸ್ತಾರವಾಗಿ ತಿಳ್ಕೊಳ್ಳೋಣ. ಈಗ ಬೇಸಿಕ್ಸ್ ಬಗ್ಗೆ ಮಾತ್ರ ಹೇಳ್ತಾ ಇರೋದು. ನೆಕ್ಸ್ಟು ಈಗ ಸ್ಟೇರಿಂಗಲ್ಲೇ ಕಂಟ್ರೋಲ್ಸ್ ಇರ್ತವೆ. ಇದು ಹಾರನ್ನು, ಇದನ್ನ ಪ್ರೆಸ್ ಮಾಡಿದರೆ ಹಾರ್ನ್ ಹೊಡೆಯುತ್ತೆ. ಇಲ್ಲಿ ಗ್ಲಾಸ್ ವೈಪರ್ ಕಂಟ್ರೋಲ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು ಗಾಡಿಯ ಇಂಡಿಕೇಟರ್. ಈ ಇಂಡಿಕೇಟರ್ ನಾಬ್ನ ಸ್ಟೇರಿಂಗ್ ಹಿಡ್ಕೊಂಡೆ ಪ್ರೆಸ್ ಮಾಡಬೇಕು. ಹಿಂಗೆ ಮೇಲ್ಗಡೆ ತಳ್ಳಿದರೆ ಲೆಫ್ಟ್ ಇಂಡಿಕೇಟರ್ ಆನ್ ಆಗುತ್ತೆ, ಕೆಳಗಡೆ ತಳ್ಳಿದರೆ ರೈಟ್ ಇಂಡಿಕೇಟರ್ ಆನ್ ಆಗುತ್ತೆ. ನಾವು ಲೆಫ್ಟು ರೈಟ್ ಬಳಸುವಾಗ ಇಂಡಿಕೇಟರ್ನ ಕಂಪಲ್ಸರಿ ಯೂಸ್ ಮಾಡಬೇಕು. ಮತ್ತು ಗಾಡಿಯ ಹೆಡ್ಲೈಟ್ನ ಸ್ವಿಚಸ್ ಇದೆ. ಈ ರೀತಿ ಟರ್ನ್ ಮಾಡೋದು, ಹೆಡ್ಲೈಟ್ ಆನ್ ಆಗುತ್ತೆ, ಹೆಡ್ಲೈಟ್ ಆಫ್ ಆಗುತ್ತೆ. ಇದಿಷ್ಟು ಸ್ಟೇರಿಂಗ್ದಾಯಿತು. ನೆಕ್ಸ್ಟು ಇದು ಕ್ಲಚ್ಚು, ಮಿಡ್ಲಿರೋದು ಬ್ರೇಕು, ರೈಟ್ ಇರೋದು ಎಕ್ಸ್ಲೇಟ್ರ್. ಈ ಕ್ಲಚ್ಚನ್ನು ನಾವು ಗಾಡಿ ಮೂವ್ ಮಾಡೋದಕ್ಕೆ ಮತ್ತು ಗೇರ್ ಚೇಂಜ್ ಮಾಡೋದಕ್ಕೆ ಬಳಸ್ತೀವಿ. ಮಿಡ್ಲಿರೋದು ಬ್ರೇಕು, ಇದು ಗಾಡಿನ ನಿಲ್ಲಿಸೋದಕ್ಕೆ. ಇನ್ನು ರೈಟ್ ಇರೋದು ಎಕ್ಸ್ಲೇಟ್ರ್. ಇದನ್ನ ನಾವು ಪ್ರೆಸ್ ಮಾಡ್ದಂಗೆಲ್ಲ ಗಾಡಿ ಜೋರಾಗಿ ಮುಂದೆ ಹೋಗುತ್ತೆ. ನೆಕ್ಸ್ಟ್ ಸೈಡ್ ಮಿರರ್ಸ್. ಎರಡು ಕಡೆ ಈ ರೀತಿ ಮಿರರ್ಸ್ ಇರ್ತವೆ. ಇದನ್ನು ನಾವು ಹೋಗ್ತಾ ಇರಬೇಕಾದ್ರೆ ನಮ್ಮ ಅಕ್ಕಪಕ್ಕದಲ್ಲಿ ಯಾವುದಾದ್ರೂ ಗಾಡಿ ಬರ್ತಾಯಿದ್ರೆ ಇದರಲ್ಲಿ ಗೊತ್ತಾಗುತ್ತೆ. ಇವನ್ನ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ನ ಮಾಡ್ಕೋಬೇಕು. ನಾವಿವಾಗ ಸೀದಾ ಹೋಗ್ತಾ ಇದ್ರೆ ನಮ್ಮ ಪಕ್ಕಕ್ಕೆ ಯಾವುದಾದ್ರೂ ಗಾಡಿ ಬರ್ತಾಯಿದ್ರೆ ಅದನ್ನ ನಾವು ಇದರಲ್ಲಿ ಫೈಂಡ್ ಔಟ್ ಮಾಡ್ಕೋಬೋದು. ಮತ್ತು ಇಲ್ಲಿ ಮಧ್ಯದಲ್ಲಿ ಒಂದು ಮಿರರ್ ಇರುತ್ತೆ. ಇದು ನಮ್ಮ ಮುಖ ನೋಡ್ಕೊಳ್ಳೋದಕ್ಕೆ ಅಲ್ಲ, ಇದು ಬ್ಯಾಕ್ ಸೈಡ್, ನಮ್ಮ ಕಾರಿನ ಬ್ಯಾಕ್ ಸೈಡ್ ಒಂದು ಗ್ಲಾಸ್ ಇರುತ್ತಲ್ವ, ನಮ್ಮ ಕಾರಿನ ಹಿಂದ್ಗಡೆಯಿಂದ ಬರೋವಂತಹ ವಾಹನಗಳನ್ನ ನಾವು ಈ ಗ್ಲಾಸಲ್ಲಿ ನೋಡ್ಕೋಬೋದು. ಕಾರ್ ಓಡಿಸೋದಕ್ಕಿಂತ ಮುಂಚೆ ನಾವು ಮುಖ್ಯವಾಗಿ ತಿಳ್ಕೊಬೇಕಾದ್ರೆ ಈ ಕ್ಲಚ್ಚು, ಬ್ರೇಕು, ಎಕ್ಸ್ಲೇಟ್ರ್, ಇದು ಸ್ಟೇರಿಂಗು, ಇದು ಗೇರ್ ನಾಬು, ಇದು ಹ್ಯಾಂಡ್ ಬ್ರೇಕ್ ಆಯಿತು. ಇದಿಷ್ಟನ್ನು ನಮ್ಮ ಮನಸ್ಸಲ್ಲೇ ನಾವೇ ರಿವೈಂಡ್ ಮಾಡ್ಕೋಬೇಕು. ಸ್ಟೇರಿಂಗ್ ಏನು ಕೆಲಸ ಮಾಡುತ್ತೆ, ಮತ್ತು ಹ್ಯಾಂಡ್ ಬ್ರೇಕ್ ಏನು ಕೆಲಸ ಮಾಡುತ್ತೆ, ಗೇರ್ ಅಂದರೆ ಏನು, ಗೇರ್ ಯಾವ ರೀತಿ ಕೆಲಸ ಮಾಡುತ್ತೆ, ಮತ್ತು ಕ್ಲಚ್ಚು, ಬ್ರೇಕು, ಎಕ್ಸ್ಲೇಟ್ರ್ ಇದು ಏನೇನು ಕೆಲಸ ಮಾಡುತ್ತೆ ಅನ್ನೋದನ್ನ ನಾವೇ ಮನಸ್ಸಲ್ಲೇ ನಾವೇ ರಿಮೈಂಡ್ ಮಾಡಿಕೊಂಡು ನಾವು ಅರ್ಥ ಮಾಡ್ಕೋಬೇಕು. ಇಷ್ಟನ್ನು ಅರ್ಥ ಮಾಡ್ಕೊಂಡ್ರೆ ಮುಂದಿನ ದಾರಿ ಸುಲಭ ಆಗುತ್ತೆ. ಇವತ್ತಿನ ಡ್ರೈವಿಂಗ್ ಲೆಸನ್ನಲ್ಲಿ ನಾವು ಕಾರಿನ ಬೇಸಿಕ್ಸ್ ಬಗ್ಗೆ ತಿಳ್ಕೊಂಡ್ವಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಇದರ ಮುಂದಿನ ಭಾಗವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋನ ನೋಡ್ತಿದ್ದಾರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದನ್ನು ನಿಮಗೆ ಕ್ಲಿಯರ್ ಮಾಡ್ತೀನಿ.